ತುಮಕೂರು ನಗರ ಜಿಲ್ಲಾಧಿಕಾರಿಗಳಿಗೆ ಒಂದು ನಾವು APCR ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ APCR ವತಿಯಿಂದ ಒಂದು ಮನವಿ ಸಲ್ಲಿಸುತ್ತೇವೆ. ಆ ಮನವಿ ಏನಂದ್ರೆ, ತುಮಕೂರು ನಗರ ವ್ಯಾಪ್ತಿಯಲ್ಲಿ ಕ್ಯಾಂಪಸ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮಾದಕ ಜಾಲ ಕ್ರಮಕ್ಕೆ ಅದ್ರ ವಿರುದ್ಧ ಒಂದು ಕ್ರಮ ತಗೋಬೇಕು ಅಂತ. ನಾವು ತುಮಕೂರು ನಗರದಲ್ಲಿ ನಾವು ನೋಡ್ತಾ ಇದ್ದಾಗೆ ಯಾವುದೇ ರೀತಿಯ ಒಂದು ಮರ್ಡರ್ ಆಗ್ಲಿ ಬೇರೆ ಇತ್ಯಾದಿ ಕ್ರೈಮ್ ನಡೆದ್ರೆ ಅದ್ರ ಹಿಂದೆ ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅದು ಒಂದು ಮೂಲೆಗೆ ಹೋಗಿ ಏನ್ ಗೊತ್ತಾಗುತ್ತೆ, ಇಲ್ಲಿ ಇರುವಂತಹ ಏನು ಈ ಡ್ರಗ್ ಇಂದ ಗಾಂಜಾ ಆಗ್ಲಿ ಅಫೀಮ್ ಆಗ್ಲಿ ಇತ್ಯಾದಿ ಬೇರೆ ಬೇರೆ ಡ್ರಗ್ ಇದ್ರ ಹಿಂದೆ ಒಂದು ಕಾರಣವಾಗಿರುತ್ತೆ. ಈ ಡ್ರಗ್ಗಿನ ಮಧ್ಯದಲ್ಲಿ ಇದರಲ್ಲಿ ಹುಡುಗರು ಎಲ್ಲ ಈ ತರ ಏನ್ ಮಾಡ್ತಾರೆ, ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅನ್ನ ಕಾರ್ಯನಿರ್ವಹಿಸ್ತಾರೆ. ನಾವು ಇದೇ ರೀತಿ ಮೊನ್ನೆ ಬಾರ್ಲಿನ್ ರಸ್ತೆಯಲ್ಲಿ ಒಂದು ಟೂ ವೀಲರ್ ಆಕ್ಸಿಡೆಂಟ್ ಅಲ್ಲಿ ಕೂಡ ಆ ಹುಡುಗರು ಹೋಗುವಾಗ ಟೂ ವೀಲರ್ ಒಂದು ಹೆಣ್ಣು ಮಗು ಮುಂದೆ ಈಚೆ ಕಡೆ ಅಪಘಾತ ಆವಾಗತ್ತಲ್ಲ, ಆ ಅಪಘಾತದಲ್ಲಿ ಆ ಡ್ರಗ್ ಅಲ್ಲಿ ಎಲ್ಲಾರು ಮದ್ದಲ್ಲಿದ್ರು ಬಂದು ಹೊಡಿತಾರೆ. ನಂತರ ಅವ್ರಿಗೆ ಚೆಕ್ ಮಾಡಿದಾಗ ಎಲ್ಲರ ಹತ್ರ ಚಾಕು ಚೂರಿಗಳು ಸಿಗ್ತವೆ. ಯಾವುದೇ ಒಂದು ಇದು ನಡೀಲಿ, ಒಂದು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ನಡೀಲಿ, ಇದ್ರ ಹಿಂದೆ ಒಂದು ಗಾಂಜಾ ಅಫೀಮ್ ಇತ್ಯಾದಿ ಮಾದಕ ವ್ಯಸನ ಏನಿದೆ ಇದರ ಹಿಂದೆ ಅವ್ರು ಇದೆ. ಅದಕ್ಕಾಗಿ ತುಮಕೂರು ನಗರದಲ್ಲಿ ಈ ರೀತಿಯ ಒಂದು ಏನು ಪೆಡ್ಲರ್ ಇದ್ದಾರೆ, ಅದು ದೊಡ್ಡ ಅವ್ರದ್ದು ಜಾಲ ಇದೆ, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಅವರು ಬಹಳ ಪವರ್ಫುಲ್ ಇರೋ ಕಾರಣ ಅವ್ರಿಗೆ ಹಿಡಿತಾ ಇಲ್ಲ ಅಂತ ಎಲ್ಲ ಜನರ ಒಂದು ಭಾವನೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಪವರ್ಫುಲ್ ಅಂತ ಹೇಳಿದ್ರೆ ಅವರು ರಾಜಕಾರಣಿಗಳ ಮಕ್ಕಳಾಗ್ಲಿ ಇತ್ಯಾದಿ ಲೀಡರ್ಸ್ ಆಗ್ತಾರೆ. ಅದಕ್ಕಾಗಿ ಅವರು ಪೊಲೀಸ್ ಇಲಾಖೆ ಅವ್ರ ವಿರುದ್ಧ ಅವ್ರಿಗೆ ಸರಿಯಾಗಿ ಕ್ರಮ ತಗೊಳ್ಳಲಿಕ್ಕೆ ಅವರು ಅವಕಾಶ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ನಾವು DC ಮೇಡಮ್ ಹತ್ರ ಏನ್ ಮನವಿ ಮಾಡ್ತಾ ಇದ್ದೇವೆ ಅಂದ್ರೆ, ಇದರಿಂದ ಇವಾಗ ಏನು ಬಡವರ ಮಕ್ಕಳು ಇದರಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾರೆ. ಬರುವಂತ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಇದರಲ್ಲಿ ಬಹಳಷ್ಟು ಜಾಸ್ತಿ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು ಪೆಡ್ಲಿಂಗ್ ಮಾಡ್ತಾ ಇದಾರೆ, ಯಾರು ಸಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ಇದಾರೆ, ಅವ್ರ ಮಕ್ಕಳು ಕೂಡ ಅದರಲ್ಲಿ ಅದರಿಂದ ಹಾಳಾಗ್ಬೋದು. ಅದಕ್ಕಾಗಿ ನಮ್ಮ ಕಲ್ಪತರು ನಾಡು, ನಮ್ಮ ಜಿಲ್ಲೆ ನಾಡು ಇದರಿಂದ ಸಂಪೂರ್ಣವಾಗಿ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಎಲ್ಲವೂ ಸೇರಿ ಇದರ ವಿರುದ್ಧ ಕೆಲಸ ಮಾಡಬೇಕು. ಎಲ್ಲೇ ಇಂಥ ಕಾರ್ಯಚಟುವಟಿಕೆ ಗೊತ್ತಾದ್ರೆ ಅಲ್ಲಿ ಯಾರು ಸೇವನೆ ಮಾಡ್ತಾರೆ ಅವ್ರಿಗೆ ಹಿಡಿದು ಒಂದು ಚಿಕ್ಕ ಕೇಸ್ ಹಾಕಿ ಜೈಲ್ ಕಳಿಸಿ, ಇಲ್ಲ ಅಂದ್ರೆ ಮತ್ತೆ ಅವ್ರು ಬೇಲ್ ಕೊಟ್ಟು ಕಳ್ಸಿದ್ರೆ ಆಗೋದಿಲ್ಲ. ಯಾರು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಅವ್ರು ಸಪ್ಲೈ ಮಾಡೋದಕ್ಕೆ ಅವ್ರಿಗೆ ಯಾರು ಸಪ್ಲೈ ಮಾಡಿದ್ದಾರೆ, ಅವ್ರಿಗೆ ಯಾರು ಎಲ್ಲಿಂದ ಬರುತ್ತೆ ಅನ್ನೋದನ್ನ, ಈ ಜಾಲ ಏನಿದೆ ಇದನ್ನು ಹಿಡಿಬೇಕು. ಅದು ನಮ್ಮ ಮೂಲ ಉದ್ದೇಶ. ಈ ಜಾಲ ಹಿಡಿದ್ರೆ ಎಲ್ಲಿಂದ ಬರ್ತಾ ಇದೆ, ಯಾವ ಟ್ರೈನ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಬರುತ್ತೆ, ಎಲ್ಲಿಂದ ಅನ್ಲೋಡ್ ಆಗುತ್ತೆ, ಯಾರ ಪೆಡ್ಲರ್ ಇದ್ದಾರೆ, ಯಾವ ಕಾರ್ಯಗಳಲ್ಲಿ ಸಪ್ಲೈ ಕೊಡ್ತಾರೆ, ಇದೆಲ್ಲ ಒಂದು ಉದ್ದವಾದ ಜಾಲ ಇರ್ತದೆ. ಇದಕ್ಕಾಗಿ ಅವರು ಸಂಪೂರ್ಣವಾಗಿ ಒಂದು ದೊಡ್ಡ ಟೀಮ್ ರಚನೆ ಮಾಡಬೇಕು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಮಾಡಿ ಅದ್ರ ವಿರುದ್ಧ ಒಳ್ಳೆ ಕಾರ್ಯಾಚರಣೆ ಮಾಡಿದ್ರೆ ಮಾತ್ರ ನಿಲ್ಲತ್ತೆ. ನಮ್ಮ ತುಮಕೂರು ನಗರದ ನಮ್ಮ ಮಕ್ಕಳ ಭವಿಷ್ಯ ಉಳಿಬೇಕಂದ್ರೆ ನಾವೆಲ್ಲ ಸೇರಿ ಇದ್ರ ವಿರುದ್ಧ ಕ್ರಮ ತಗೋಬೇಕು. ಆವಾಗ್ಲೇ ನಾವು ನಮ್ಮ ದೇಶದಲ್ಲಿ, ನಮ್ಮ ತುಮಕೂರು ನಗರದಲ್ಲಿ ಶಾಂತಿ ಮತ್ತೆ ಈ ಎಲ್ಲ ಹುಡುಗರ ಭವಿಷ್ಯ ಕಾಪಾಡಲಿಕ್ಕೆ